ಸುಮಾರು 40ಕ್ಕಿಂತ ಹೆಚ್ಚು ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಫಲಾನುಭವಿಗಳನ್ನು ವಿನಾಕಾರಣ ಫಲಾನುಭವಿ ಪಡಿತಿದ್ದಾರಂತ ನಿಲ್ಲಿಸಿದ್ದಾರೆ. ಅವರಿಗೆ ಕುಟುಂಬದಲ್ಲಿ ಯಾರಿಗೂ ಆದಾಯ ಇದೆ ಅದಕ್ಕೋಸ್ಕರ ಅಂತ ತುಂಬ ಬೇಜವಾಬ್ದಾರಿತನದಿಂದ ಯಾವುದೇ ಮಾಹಿತಿ ನೀಡಿದೆ. ಕಳೆದ 3 ರಿಂದ 4 ತಿಂಗಳಿಂದ ಯಾವುದೇ ಥರದಂಥ ಸಕಾರಣವಿಲ್ಲದಂಥ ಇವರಿಗೆ ಯಾವುದೇ ಥರ ಜಮೀನಿರಲ್ಲ, ಒಂದು ಕುಂಟೆ ಆದಂಥ ಆಸ್ತಿ ಅದು ಯಾವುದೇ ಥರದಿರಲ್ಲ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರಿಗೆ ಇವರು ನಿಲ್ಲಿಸಿದ್ದಾರೆ. ಇವತ್ತು ತಾಲೂಕು ಆಡಳಿತದ ಮುಂದೆ ಅವ್ರು ಮನವಿಯನ್ನು ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಇದು ತೀರಾ ಅಮಾನುಷಿಕ ವೃದ್ಧಾತ್ವ ಜೀವನದಲ್ಲಿ ಅವರು ಆರೋಗ್ಯಕ್ಕೆ ಮತ್ತು ಅದನ್ನೇ ನಂಬ್ಕೊಂಡಿರೋಂಥ ಪಕ್ಷದಲ್ಲಿ ದೇವರವರ ಕೊಟ್ಟರು ಪೂಜಾರಿ ಹೊರ ಕೊಡಲು ಸರ್ಕಾರದಿಂದ ಸಹಾಯಧನವನ್ನು ಅಧಿಕಾರ ವರ್ಗ ನಿರಾಕರಿಸಿರೋದು ತುಂಬ ಅಮಾನುಷವಾಗಿ ನಡೆದಿದೆ. ಬಹುತೇಕ ಹಿಂದುಳಿದ ವರ್ಗರು ಮತ್ತು ದಲಿತ ಜನಾಂಗ ಸೇರಿದಂಥ ಗ್ರಾಮದಲ್ಲಿ ಅತ್ಯಂತ ಇದಾಗಿರೋದ್ರಿಂದ ಇದ್ರ ಬಗ್ಗೆ ಸರ್ಕಾರ ತಾಲೂಕು ಆಡಳಿತ ಹೆಚ್ಚು ಗಮನಹರಿಸಿ ಇದ್ರ ಬಗ್ಗೆ ತೀವ್ರ ಕ್ರಮವನ್ನು ಕೈಗೊಳ್ಳಬೇಕಾಗಿ ಕೇಳ್ಕೊತೀವಿ. ಅವ್ರು ಕೊಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ 40,000 ಇನ್ಕಮ್ ಇದ್ದ ಸಂದರ್ಭದಲ್ಲಿ ನಿಮಗೆ ಬರಲ್ಲ ಅಂತ. ಬಟ್ ಇಲ್ಲಿ ಹೆಚ್ಚಿನ ಜನದ ಸಮಸ್ಯೆ ಏನಂದರೆ ಇವ್ರು ಯಾರು ಆ ಥರದ್ದು ಇದರದ್ದಲ್ಲ. ಮೂಲ ಬೇಕಾದ್ರೆ ಅವರು ಸ್ಥಳ ವರದಿನೇ ಮಾಡಿಬಿಟ್ಟೆ ನಿಗದಿಪಡಿಸಲಿ. ತೀರಾ ಅಮಾನುಷವಾಗಿ ನಡೀತಾ ಇದೆ. ಪಾಪ ಅವ್ರು 1,200 ರೂಪಾಯಿ ಬರೋದನ್ನೇ ನಂಬ್ಕೊಂಡಿರೋಂಥವ್ರು, ವಯಸ್ಸಾದಂಥವ್ರು ಬೇಕಾದ್ರೆ ಇರ್ತಾವೆ. ತಾಲೂಕು ಆಡಳಿತದಿಂದ ಅವ್ರು ಸರ್ವೇನೇ ಮಾಡಲಿ, ಅವ್ರ ಮನೆಯೇ ಇನ್ಸ್ಪೆಕ್ಷನ್ ಮಾಡೇ ಕೊಡಲಿ. ಇಲ್ಲಿ ಯಾವುದೇ ಥರನಾದಂಥ ಬೇರೆ ಥರ ಫಲಾನುಭವಿಗಳು ಯಾರೂ ಇಲ್ಲ.